सरकारी प्रथम श्रेणी कॉलेज मनाली में बीए, बीएससी, बीकॉम और बीसीए प्रथम वर्ष के लिए प्रवेश प्रारंभ हो चुके हैं। यहाँ पर छात्र और छात्राओं के लिए विशेष सुविधाएं उपलब्ध है, जैसे कि विभिन्न छात्रवृत्ति लाभ एवं शुल्क प्रतिपूर्ति, अच्छी तरह से सुसज्जित प्रयोगशालाएं, पुस्तकालय और खेल के मैदान की सुविधाएं, मुफ्त वाईफाई, आईसीटी कमरे और सीसीटीवी निगरानी, ये सारी सुविधाएं उधर उपलब्ध है। न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक और सब्सक्राइब जरूर करें। ನಾನು ಶ್ರೀ ಧನರಾಜ್ ಬಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮನ್ನಾಳಿ ನಮ್ಮ ಗ್ರಾಮೀಣ ವಲಯದ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು 2007ರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಕಾಲೇಜಿನಲ್ಲಿ ಇರುವಂತದ ಬಿಎ, ಬಿಎಸ್ಸಿ ಮತ್ತು ಬಿಕಾಂ ಕೋರ್ಸ್ಗಳಿದ್ದು ಕಳೆದ 2 ವರ್ಷಗಳ ಹಿಂದೆ ಬಿಸಿಎ ಹೊಸ ಕೋರ್ಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ। ಏಕೆಂದರೆ ಇಂದಿನ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಐಸಿಟಿ ಇನ್ಫಾರ್ಮೇಷನ್ ಸೈನ್ಸ್ ಬಗ್ಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಬರಲಿ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದು ಬಹಳಷ್ಟು ಸಾರ್ಥಕವಾಗಿದೆ। ಏಕೆಂದರೆ ಪ್ರಪ್ರಥಮವಾಗಿ ನಮ್ಮಲ್ಲಿರುವಂಥ ಸೀಟುಗಳು ಫುಲ್ ಆಗೋದು BCA ಕೋರ್ಸೇ। ಆಮೇಲೆ BSCಯಲ್ಲಿ ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾಂಬಿನೇಷನ್ ಇದೆ। ನಮಸ್ಕಾರ, ನಾನು ಡಾಕ್ಟರ್ ನವರಾಮ್ ಮಾಣಿಕ್ರಾವ್, ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮನ್ನಳ್ಳಿ। ಈಗಾಗಲೇ ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ BA, BCom, BSc ಜೊತೆಗೆ ಹೋದ ವರ್ಷದಿಂದ BCA ಕೂಡ ಸ್ಟಾರ್ಟ್ ಮಾಡಿದ್ದೀನಿ। ನಾನು ನಮ್ಮ ಸೈನ್ಸ್ ವಿಭಾಗದ ಕುರಿತು ಮಾತನಾಡುತ್ತೇನೆ। ನಮ್ಮ ಸೈನ್ಸ್ ವಿಭಾಗದಲ್ಲಿ BScಗೋಸ್ಕರ ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂತ ವಿಷಯಗಳು ಇರುತ್ತವೆ। ಈ 3 ವಿಷಯಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ನಮ್ಮ ಮ್ಯಾಥಮೆಟಿಕ್ಸ್ನಲ್ಲಿ ಕೂಡ ಪ್ರಯೋಗಾಲಯ ಕೂಡ ಇದೆ। ಜೊತೆಗೇ BCಯಲ್ಲಿ ಕೂಡ ನಮ್ಮ ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ ಕೂಡ ಇರುತ್ತೆ। BCAಗೆ ಈಗಾಗಲೇ ದೂರ ಊರಿನಿಂದೆಲ್ಲ ಮಕ್ಕಳು ಬಂದು ಪ್ರವೇಶಾತಿ ಪಡೆಯುತ್ತಿದ್ದಾರೆ। ನಮ್ಮ ಕಳಕಳಿ ವಿನಂತಿ ಏನಂತಂದರೆ ಇಂಥ ಒಂದು ಸದುಪಯೋಗನ ಪಡೆದುಕೊಂಡು। ನಮಸ್ಕಾರ, ನಾನು ಡಾಕ್ಟರ್ ಶರಣಪ್ಪ ಎಸ್ ಮಲ್ಗೋನ್ ಅಂತೇಳಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥನಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಹಾಗೂ ಬೀದರ್ ವಿಶ್ವವಿದ್ಯಾಲಯದ ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣಾ ಶಾಸ್ತ್ರ ವಿಭಾಗದ ಡೀನ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀನಿ। ಈ ಕಾಲೇಜಿಗೆ ನಾನು 6 ತಿಂಗಳ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾದಿಂದ ವರ್ಗಾವಣೆಯಾಗಿ ಬಂದಿದ್ದೇನೆ। ಇಲ್ಲಿ ಕಾಲೇಜು ಬಹಳ ಸುಂದರವಾಗಿದೆ। ಒಂದು ನೈಸರ್ಗಿಕ ವಾತಾವರಣದಲ್ಲಿ ನಿರ್ಮಾಣವಾದಂಥ ಅದ್ಭುತವಾದಂಥ ಒಂದು ಬಿಲ್ಡಿಂಗನ್ನು ಇದು ಹೊಂದಿದೆ। ಈ ಕಾಲೇಜಿನಲ್ಲಿ ಈಗಾಗಲೇ ನಮ್ಮ ಪ್ರಾಂಶುಪಾಲರು ಹೇಳಿದಂತೆ ಹಾಗೂ ಗಣಿತಶಾಸ್ತ್ರದ ಮುಖ್ಯಸ್ಥರು ಹೇಳಿದಂತೆ ಭಾಳಷ್ಟು ಕೋರ್ಸ್ಗಳು, ಅಂದರೆ 4 ಕೋರ್ಸ್ಗಳು BA, BCom, BSc ಮತ್ತು BCA ಕೋರ್ಸು ಇಲ್ಲಿ ಪ್ರಾರಂಭವಾಗಿದೆ। ಇಲ್ಲಿ ಕಳೆದ ವರ್ಷ 350 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗೂ ಈ ಕಾಲೇಜಿನಲ್ಲಿ 16 ಪರ್ಮನೆಂಟ್ ಫ್ಯಾಕಲ್ಟೀಸನ್ನು, ಅಂದರೆ ಎಲ್ಲ ಸಬ್ಜೆಕ್ಟನ್ನು ಒಳಗೊಂಡು 16 ಪರ್ಮನೆಂಟ್ ಫ್ಯಾಕಲ್ಟೀಸನ್ನು ಹೊಂದಿದ್ದಾರೆ। ಹಾಗೆ 15 ಗೆಸ್ಟ್ ಫ್ಯಾಕಲ್ಟೀಸ್ಗಳಾದರೆ ಯಾವುದೇ ರೀತಿಯಲ್ಲಿ ಯಾವುದೇ ಕೋರ್ಸಿಗೂ ಕೂಡ ಯಾವ ಸಬ್ಜೆಕ್ಟಿಗೂ ಕೂಡ ಉಪನ್ಯಾಸಕರ ಕೊರತೆಯನ್ನು ಇಲ್ಲಿಲ್ಲ। ಈಗಾಗಲೇ ನಾನು ಡಾಕ್ಟರ್ ಜಯಶೀಲಾ, ಸಹ ಪ್ರಾಧ್ಯಾಪಕರು, ವಾಣಿಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮನ್ನಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ। ನಮ್ಮ ಕಾಲೇಜಿನಲ್ಲಿ ಆಂತರಿಕ ಭರವಸೆ ಕೋಶ ಎನ್ನುವಂಥ ಒಂದು ಘಟಕ ಇದೆ। ಈ ಘಟಕದ ಅಡಿಯಲ್ಲಿ ನಮ್ಮ ಕಾಲೇಜಿನ ನ್ಯಾಕ್ ಪ್ರಕ್ರಿಯೆಗಳನ್ನು ಪ್ರತಿ 5 ವರ್ಷಕ್ಕೆ ಒಂದು ಸಾರಿ ನಡೆಸುತ್ತೇವೆ। ಈ ನಮ್ಮ ಕಾಲೇಜಿನಲ್ಲಿ 2022ರಂದು ನ್ಯಾಕ್ ಪ್ರಕ್ರಿಯೆಗೆ ಒಳಗೊಂಡಿತ್ತು। ಇದರ ಫಲಿತಾಂಶವಾಗಿ B ಗ್ರೇಡನ್ನು ನಾವು ನಮ್ಮ ಕಾಲೇಜು ಪಡೆದಿರುತ್ತದೆ। ಈ ನ್ಯಾಕ್ನ ಪ್ರಮುಖ ಉದ್ದೇಶ ಏನು ಅಂದರೆ ಕಾಲೇಜಿನ ಸರ್ವತೋಮುಖ ಬೆಳವಣಿಗೆ ಅದರ ಉದ್ದೇಶವಾಗಿದೆ। ಇಲ್ಲಿ ಪ್ರತಿಯೊಂದು ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ನಮ್ಮ ನ್ಯಾಕ್ ಸಂಪೂರ್ಣವಾಗಿ ಸಹಕಾರ ನೀಡುತ್ತದೆ। ಈ ನ್ಯಾಕ್ ಅಡಿಯಲ್ಲಿ ನಾವು ವಿವಿಧ
ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಯಾವ ರೀತಿ ಅಂದರೆ ವಿಚಾರ ಸಂಕಿರಣಗಳಾಗಿರ್ಬೋದು, ಕಾನ್ಫರೆನ್ಸಸ್ಗಳಾಗಿರ್ಬೋದು, ಪ್ರತಿಯೊಂದು ವಿಷಯದ ಮೇಲೆ ನಾವು ಸವಿಸ್ತಾರವಾಗಿ ಪ್ರತಿ ವಿಷಯದ ವಿದ್ಯಾರ್ಥಿಗಳ ಜೊತೆಯಲ್ಲಿ ಪ್ರಾಧ್ಯಾಪಕರುಗಳು ಕೂಡ ಸಹಭಾಗಿತ್ವವನ್ನು ವಹಿಸಿಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲಕ್ಕಿಂತ ಹೆಮ್ಮೆಯ ವಿಷಯ ಏನಂದರೆ ಸ್ಪೋರ್ಟ್ಸ್ನಲ್ಲಿ ಅತಿ ಉನ್ನತವಾಗಿ ಈ ಸಾರಿ ನಾನು ಡಾಕ್ಟರ್ ಸಂಜೀವ್ ಕುಮಾರ್ ಆಪ್ಟೆ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮನ್ನಳ್ಳಿ. ಇಲ್ಲಿ ನಾನು ಸತತವಾಗಿ ಒಂದು 7ನೇ ತಿಂಗಳ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದೇನೆ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ. ನಮ್ಮ ಕಾಲೇಜಿನಲ್ಲಿ ಬಂದ ವರ್ಷದಿಂದಲೇ ನಾವು ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟು ಭಾಗವಹಿಸುವುದಕ್ಕೆ ನಾವು ಹೇಳಿದಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅನೇಕ ಪ್ರತಿಭೆಯನ್ನು ನಾವು ಕಂಡಿದ್ದೀವಿ. ಆ ಪ್ರತಿಭೆ ಎಂಥದ್ದು ಅಂತಂದರೆ ರಾಷ್ಟ್ರ ಮಟ್ಟದವರೆಗೆ ಆ ಮಕ್ಕಳನ್ನು ಆಯ್ಕೆ ಆಗ್ತಕ್ಕಂಥ ಒಂದು ಪ್ರತಿಭೆಯನ್ನು ನಾವು ಅವರಲ್ಲಿ ಬೆಳೆಸಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಇನ್ನು ಬರುವ ದಿನಗಳಲ್ಲಿ ಯಾವುದೇ ಒಂದು ವಿದ್ಯಾರ್ಥಿನಿಯಾಗಿರ್ಬೋದು, ಅಂಥ ವಿದ್ಯಾರ್ಥಿನಿಯರಿಗೆ ನಾವು ಅನೇಕ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ಏನು ಅವರಲ್ಲಿ ಪ್ರತಿಭೆಯನ್ನು ತುಂಬಬೇಕೋ ಆ ರೀತಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮಲ್ಲಿ ಅನೇಕ ಪ್ರವೇಶಾತಿಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೆ ನಾವು ಒಂದು ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ಗಳನ್ನು ಹೇಳಿಕೊಟ್ಟು ಅವರಿಗೆ ರಾಷ್ಟ್ರಮಟ್ಟದ ಒಂದು ಪದಕ ಪ್ರಶಸ್ತಿಯನ್ನು ಗೆಲ್ಲುವುದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.